ಇಷ್ಟು ಏರಿಯಾ ಇದೆ, ಇಷ್ಟು ಏರಿಯಾನ ಕವರ್ ಮಾಡಬೇಕು. ಇಷ್ಟು ಏರಿಯಾನ ನಾನು 11:30 12 ಗಂಟೆಗೆಲ್ಲ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಟೋಟಲ್ಲು 87 ಇತ್ತು. 87ರಲ್ಲಿ ಒಂದು ಪಾರ್ಸಲ್ ಡೆಲಿವರಿ ಮಾಡಿದ್ದೀನಿ. ಇದೆಲ್ಲ ಮುಗಿಸ್ಬೇಕು. ಬನ್ನಿ ಜರ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಇವತ್ತು 39ನೇ ದಿನ ಚಾಲೆಂಜು. ಈಗ ನಾನು ಡೆಲಿವರಿ ಮಾಡೋಕೆ ಲೊಕೇಶನ್ ಬಂದಿದ್ದೀನಿ. ಹಾಗೆ ಆಫೀಸ್ಗೆ ಹೋಗಿ ಪಾರ್ಸಲ್ ಎಲ್ಲ ರಿಸೀವ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಂಡು ಬಂದಿದ್ದೀನಿ. ಟೋಟಲ್ ಬಂದ್ಬಿಟ್ಟು 90 ಟೈಮು 8:34. ಟೋಟಲ್ ಪಾರ್ಸಲ್ಲು 87 ಇದೆ. ಬನ್ನಿ ಈಗ ಡೆಲಿವರಿ ಲೊಕೇಶನ್ ಇದ್ದೀನಿ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಕತೆ ನಿಮ್ಮ ಜೊತೆ ಜರ್ನಿ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು. ಶಟಲ್ ಬ್ಯಾಟ್ ಎಲ್ಲ ಆನ್ಲೈನಲ್ಲಿ ಬಂದ್ಬಿಟ್ಟಿದೆ. ಆಚೆ ತಗೊಳ್ಳೋ ಎಕ್ಸ್ಪೀರಿಯನ್ಸಿಗೆ ಯಾರಿಗೂ ಬರ್ತಾ ಇಲ್ಲ ಈ ಟೈಮಲ್ಲಿ. ಎಲ್ಲ ಆನ್ಲೈನ್ ಬಂದು ಮೊದಲು ನಾವೆಲ್ಲ ಏನೇ ವಸ್ತುಗಳು ಬೇಕು ಅಂತಂದ್ರೆ ಔಟ್ಸೈಡ್ ಹೋಗಿ ಒಂದು 4-5 ಅಂಗಡಿಲಿ ಚೆಕ್ ಮಾಡಿ ಆಮೇಲೆ ತೊಗೊಳ್ತಾ ಇದ್ದ. ಆವಾಗ ನಮಗೆ ಸ್ವಲ್ಪ ಸರ್ ಅಮೆಝಾನ್ OTP ಇದೆ. ಸಾಕಿತ್ತು ಸರ್. ಹೇಳ್ತಿದ್ನಲ್ಲ, ಆಚೆ ಸುತ್ತಾಡ್ತಿದ್ದೋ, ಆಚೆ ಲೋಕಜ್ಞಾನ ಬೆಳೀತಿದ್ದು, ವ್ಯವಹಾರ ಜ್ಞಾನ ಸಿಗ್ತಾಯಿತ್ತು. ಈಗೆಲ್ಲ ಮೊಬೈಲಲ್ಲಿ ಟಣ್ಣ ಅಂತ ಓದಿದ್ರೆ ನಾವು ಬಂದು ಕೊಡ್ತೀವಿ ಅಷ್ಟೇ. ಟೈಮ್ ಸೇವ್ ಅಷ್ಟೇ, ನಮ್ಮ ಬಾಡಿ ಆ್ಯಕ್ಟಿವಿಟಿ ಇರಲ್ಲ. 413147. ಓಕೆ ಸರ್, ಥ್ಯಾಂಕ್ ಯು. ಅವಾಗ ಸ್ವಲ್ಪ ಮೈಂಡ್ ಫ್ರೆಶ್ ಆಗೋದು ಆಚೆ ತಿರುಗಾಡಕ್ಕೆ ಹೋದಾಗ. ಮತ್ತೆ ಇನ್ನು ಒಂದು ತೊಗೊಳಕ್ಕೆ ಹೋದಾಗ ಇನ್ನೊಂದು ಏನಾರು ಬೇಕು ಅಂತ ಅವಶ್ಯಕತೆ ಇದ್ರೆ ಅದನ್ನು ತಗೊಳ್ಬೋದಿತ್ತು. ಇವಾಗ ಏನಿಲ್ಲ, ಎಲ್ಲ ಆನ್ಲೈನ್. ಬರೀ 4 ಗೋಡೆ ಮಧ್ಯೆ ಕೂತ್ಕೊಂಡು ಈಗ ನಾವು ಜೀವನ ಮಾಡ್ತಿದ್ದೀವಿ. ಆಗ ಪ್ರತಿಯೊಂದಷ್ಟು ಏನೇ ಬೇಕು ಅಂತಂದ್ರೆ ಮನೆಯಿಂದ ಆಚೆ ಬಂದು ತಗೊಳ್ತಾ ಇದ್ದೋ. ಯಾವುದೇ ವಸ್ತು ಆಗ್ಬೋದಿತ್ತು, ಇದೇ ಅದೇ ಅಂತ ಹೇಳೋಕ್ಕಾಗಲ್ಲ. ಈಗೆಲ್ಲ ಆನ್ಲೈನ್ ಬಂದ್ಬಿಟ್ಟು ಎಲ್ಲ 4 ಗೋಡೆ ಮಧ್ಯೆ ಅಷ್ಟೇ. ಈಗ ಜನ ಆಚೆ ಬರಲ್ಲ, ಏನಾರ ನೆಸೆಸರಿ ಇದ್ರೂ ಬರಲ್ಲ. ಈಗೆಲ್ಲ ಆನ್ಲೈನ್. ನಾನು ಕಸ್ಟಮರ್ ಅಡ್ರೆಸ್ ಕೊಟ್ಟಿದ್ರಲ್ಲ, ಲೊಕೇಶನಲ್ಲಿ ಇದ್ದೀನಿ. ಅಡ್ರೆಸ್ ಕೊಟ್ಟಿರೋದು, ಬಟ್ ಆದರೆ ಈ ಬಿಲ್ಡಿಂಗ್ ಅಲ್ಲ. 1 2 3 ಬಿಲ್ಡಿಂಗ್ ಇದೆ. 3 ಬಿಲ್ಡಿಂಗಲ್ಲಿ ಯಾವುದು ಅಂತ ಗೊತ್ತಿಲ್ಲ. ಹಲೋ, ಅಮೆಝಾನ್ ಡೆಲಿವರಿ ಸರ್. ಯುವರ್ ಬಿಲ್ಡಿಂಗ್, ಐ ಆಮ್ ಯುವರ್ ಲೊಕೇಶನ್. ಹಾಂ ಐ ಆಮ್ ದೇರ್ ಓನ್ಲಿ. ವಿಚ್ ಬಿಲ್ಡಿಂಗ್? ಸೇಮ್ ಬಿಲ್ಡಿಂಗ್ ಆರ್ ಅನದರ್ ಬಿಲ್ಡಿಂಗ್? ಅಟ್ಯಾಚ್ ಬಿಲ್ಡಿಂಗಾ? ಹಾಂ, ಓಕೆ. ಹಾಂ, ಈ ಬಿಲ್ಡಿಂಗ್ಗೆ 2/7. ಇದು 2/7/1. ಅವ್ರು ಅದನ್ನು ಹಾಕಿಲ್ಲ, ಬರೀ 2/7/1 ಅಂತ ಆಗಿದೆ. ನಂಗೆ ಬಿಲ್ಡಿಂಗ್ ಗೊತ್ತಾಗ್ತಿತ್ತು. ಕಸ್ಟಮರ್ ಕಾಲ್ ಮಾಡ್ದೇ ಹೋಗ್ತಿದ್ದೆ, ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಡೆಲಿವರಿ ಮಾಡ್ತಿದ್ದೆ. ಅವರು ಕ್ಲೀನಾಗಿ ಅಡ್ರೆಸ್ ಹಾಕಿಲ್ದಿರೋದ್ರಿಂದ ನಾನು ಕಸ್ಟಮರ್ಗೆ ಫೋನ್ ಮಾಡಬೇಕಾಯ್ತು, ಮತ್ತು ನನ್ನ ಟೈಮ್ ವೇಸ್ಟ್ ಆಗಬೇಕಾಯ್ತು. ಅದು ಗುರು ಅಡ್ರೆಸ್ಸು, ಅವ್ರ ಹೆಸರು, ಫ್ಲ್ಯಾಟ್ ನಂಬರು, ಬಿಲ್ಡಿಂಗ್ ನಿಯರ್ ಚರ್ಚ್ ರೋಡ್, ನಾಬರ್ಡ್ ಚರ್ಚ್ ರೋಡು, ಕಸವನಹಳ್ಳಿ, ಕಲಾವತಿ ಆಶ್ರಯ್. ಹಿಂಗೆ ಹಾಕ್ಬಿಟ್ರೆ ನಾವು ಹೆಂಗೆ ತೊಗೊಂಡೋಗಿ ಕೊಡೋದು ಸರ್? ನೆಕ್ಸ್ಟ್ ಟೈಮ್ ಬಿಲ್ಡಿಂಗ್ ನಂಬರ್ ಹಾಕಿ. ಬಿಲ್ಡಿಂಗ್ ನಂಬರ್ ಐ ಥಿಂಕ್ 2/7/1. ಯು ಮೆನ್ಷನ್ ದಟ್ ಒನ್. ವಿ ಐಡೆಂಟಿಫೈ ಈಸಿಲಿ, ಅದರ್ವೈಸ್ ವಿ ಕಾಲ್. ಇಫ್ ಯು ನಾಟ್ ವಿತ್ ದ ಕಾಲ್, ಯು ವಿಲ್ ನಾಟ್ ಗೆಟ್ ದ ಪಾರ್ಸಲ್. ಹಾಂ, ಓಕೆ. ಹೇಳಿದ್ದೀನಿ, ಏನು ಮಾಡ್ತಾರೋ. ಎಲ್ಲರಿಗೂ ಹೇಳಿ ಸಾಕಾಯ್ತು. ಎಷ್ಟೊಂದು ಜನಕ್ಕೆ ಕ್ಲೀನಾಗಿ ಅಡ್ರೆಸ್ ಹಾಕಿ ಅಂತ ಸುಮ್ಮನೆ ಹಿಂಗೆ ಪಕ್ಕದ ಬಿಲ್ಡಿಂಗ್ ಹಾಕ್ಬಿಡ್ತಾರೆ. ಅದ್ರ ಪಕ್ಕ 3-4 ಬಿಲ್ಡಿಂಗ್ ಇರುತ್ತೆ. ಯಾವ ಬಿಲ್ಡಿಂಗಲ್ಲಿ ನಾವು ಡೆಲಿವರಿ ಮಾಡೋಣ? ಫೋನ್ಪೇ. ಟೈಮ್ 11:53. ಇನ್ನೂ 9 ಪಾರ್ಸಲ್ ಇದೆ. 12 ಗಂಟೆಗೆ ಇನ್ನು 8 ನಿಮಿಷ ಇದೆ. 8 ನಿಮಿಷದಲ್ಲಿ ನಾನು 7 ಪಾರ್ಸಲ್ ಡೆಲಿವರಿ ಮಾಡಬೇಕು. ಆಗುತ್ತಾ? ಇದೊಂದೇ ಲೊಕೇಶನ್, ಬೇರೆ ಎಲ್ಲೂ ಇಲ್ಲ. ಇದೊಂದೇ ಅಪಾರ್ಟ್ಮೆಂಟ್ ಮಾಡಿದ್ರೆ ಮುಗೀತು. ವೇಟಿಂಗ್.
ಬ್ರೋಕನ್ ಥ್ಯಾಂಕ್ ಯು ಸರ್. ವೆಯ್ಟಿಂಗಲ್ಲಿದ್ದೀನಿ, ತೆಗಿತಾ ಇಲ್ಲ. ಸರಿ, ಥ್ಯಾಂಕ್ ಯು. ಮುಗಿದ ಅಂಕಲ್?